ಬೆಳಗಾವಿಯಲ್ಲಿ ನಡೆದಿರುವಂತಹ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕೇಸನ್ನು ದಾಖಲು ಮಾಡಿದ್ರು ಪೊಲೀಸ್ನವರು. ಈಗ ಆ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಸ್ವತಃ ಈಗ ನಮ್ಮ ಜೊತೆ ಬೆಳಗಾವಿಯ ಪೊಲೀಸ್ ಆಯುಕ್ತರಾದಂತಹ ಎಡಮಾಟಿನವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತೀನಿ, ಏನು ಹೇಳ್ತಾರಂತ ಕೇಳೋಣ. ಸರ್, ಈಗ ಪೋಕ್ಸೋ ಕೇಸ್ ಹಾಕಿದ್ರು, ಸರ್ ಈಗ ವಾಪಸ್ ತೆಗೆದುಕೊಂಡಿದ್ರು. ಇಲ್ಲಿ ಇರುವಂಥ ಪ್ರಶ್ನೆ, ಆ ಮನುಷ್ಯನಿಗೆ 50 ವರ್ಷಕ್ಕಿಂತ ಮೇಲಾಗಿದೆ, ಆತನಿಗೆ ಸಂಬಂಧಿಕರಿದ್ದಾರೆ, ಮಕ್ಕಳು ಮರಿ ಅಥವಾ ಫ್ಯಾಮಿಲಿ ಇದೆ. ಒಂದು ಮಾನಹಾನಿ ಆಗಿಲ್ವಾ ಸರ್? ಆ ಮಾನಹಾನಿನ ಯಾರು ಕಟ್ಕೊಡ್ತಾರೆ? ಈಗ ಪ್ರಶ್ನೆ ಇರುವಂಥದ್ದು BJP ಇರ್ಬೋದು ಅಥವಾ ನಾರಾಯಣಗೌಡರು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ರೆ, ಈ ಪೊಲೀಸ್ನವ್ರಿಗೆ ಒತ್ತಡ ಹಾಕಿದ್ರು ಅಂತ. ಆ CPIಗೆ ಅಷ್ಟೊಂದು ಒತ್ತಡ ಹಾಕಿ ಕೇಸ್ ಹಾಕಿದ್ರ? ಇದೊಂದು ದೊಡ್ಡ ವಿಚಾರ ಆದರೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಏಕಾಏಕಿ ಒಬ್ಬರ ಮೇಲೆ ಪೋಕ್ಸೋ ಕೇಸ್ ಹಾಕ್ಬೋದಾ? ಇಂಥ ಒಂದು ಲೋಪದೋಷ ಆಗುತ್ತಾ ಹಾಗಾದ್ರೆ? ನೋಡಿ, ನಾನು ಬರೀ ಫ್ಯಾಕ್ಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಫ್ಯಾಕ್ಟ್ಸ್ ಇದರಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಒಂದು ಅಸಾಲ್ಟ್ ಕೇಸ್ ರೇಸೆಡ್ ಕರೆಯಿಂದ, ಕಂಡಕ್ಟರ್ ಕರೆಯಿಂದ ಒಂದು ಕೇಸ್ ಅವರು ಕೊಟ್ಟಿದ್ದಾರೆ. ಅವ್ರ ಕಂಪ್ಲೇಂಟ್ ಪ್ರಕಾರ ನಾವು ಸೆಕ್ಷನ್ 353 ಮತ್ತು 307 ಪ್ರಕಾರ ಕೇಸ್ ಮಾಡಿದ್ವಿ. ಮತ್ತು ಅವ್ರ ಕಂಪ್ಲೇಂಟ್ ಮೇಲೆ ನಾವು ಫಸ್ಟ್ ಡೇ ನಾವು 4 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ಮರು ದಿವಸ ನಾವು ಇನ್ನೊಬ್ಬರು ಆರೋಪಿ ಅರೆಸ್ಟ್ ಮಾಡಿದ್ವಿ. ಅದರ ನಂತರ ಮತ್ತೆ ಆಪೋಸಿಟ್ ಕರೆಯಿಂದ ಇದು ಕೌಂಟರ್ ಕೇಸ್ ಒಂದು ಪಾಸ್ಕೋ ಪ್ರಕಾರ ಅವರು ಕೇಸ್ ಕೊಟ್ಟಿದ್ದಾರೆ. ಮತ್ತು ಅದು ಕೂಡ ನಮ್ಮ ಸ್ಟೇಷನ್ದಲ್ಲಿ ಈಗ ರಿಜಿಸ್ಟರ್ ಆಗಿದೆ. ಇವತ್ತು ನನ್ನ ಗಮನ ಬಂದಿದೆ, ಫ್ಯಾಮಿಲಿ ಕಡೆಯಿಂದ ಒಂದು ವಿಡಿಯೋ ರಿಲೀಸ್ ಮಾಡಿದರೆ ನಮಗೆ ಇದು ಎಲ್ಲ ಬೇರೆ ನಮಗೆ, ಮತ್ತು ಕೇಸ್ ವಾಪಸ್ ತಗೊಳ್ತೀವಿ. ಮತ್ತು ಆ ವಿಡಿಯೋದಲ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ಟಿದ್ದಾರೆ, ವಿ ಆರ್ ಆಲ್ಸೋ ಕನ್ನಡಿಗಾಸ್ ಅಂತ, ಆ್ಯಂಡ್ ವಿ ಆಲ್ ಬಿಲಾಂಗ್, ವಿ ಆರ್ ಆಲ್ ಒನ್ ಅಂತ, ನಾವೆಲ್ಲ ಒಂದು ಇದ್ವಿ ಅಂತ ಅವರ ಹೇಳಿಕೆಯಲ್ಲಿ ವಿಡಿಯೋದಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಈಗ ನಾನು ಏನು ಮಾಡಿದ್ದೀನಿ, ನಾನು ACPಗೆ ಹೂಸ್ ದ IO ಇದರಲ್ಲಿ ACP IO ಮಾಡಿಸಿದ್ದೀನಿ. ಅವ್ರಿಗೆ ನಾನು ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೀನಿ, ಇದು ವಿಡಿಯೋ ನೀವು ಕಲೆಕ್ಟ್ ಮಾಡಿ ಮತ್ತು ಅವರ ಹೇಳಿಕೆ ಇನ್ನೊಂದು ಸತಿ ನೀವು ಕಲೆಕ್ಟ್ ಮಾಡಿ, ಮತ್ತು ಅವ್ರ ಪ್ರಕಾರ ವಿಡಿಯೋದಲ್ಲಿ ಏನು ಹೇಳಿದರೆ ನಾವು ಕೇಸ್ ಬೇರೆ ಅಂತ ವಾಪಸ್ ತಗೊಳ್ತೀವಿ ಅಂತ, ಆ ಪ್ರಕಾರ ಮತ್ತೆ ವಿ ವಿಲ್ ಕ್ಯಾರಿ ಫಾರ್ವರ್ಡ್ ವಿತ್ ಅವರ್ ಇನ್ವೆಸ್ಟಿಗೇಷನ್. ಈಗ ಕೇಸ್ ಹಾಕಿದ್ರು, ವಾಪಸ್ ತಗೊಂಡ್ರು, ಅವ್ರ ಮೇಲೇನು ಪ್ರಕರಣ ದಾಖಲಾಗಿದೆ ಸರ್? ಇದೇ ಥರ ಸುಳ್ಳು ಕೇಸು ಈ ಹಿಂದೆ ಎಷ್ಟು ಬೆಳಗಾವಿಯಲ್ಲಿ ನಡೆದಿರ್ಬೋದು ಅಥವಾ ನಡಿಬಹುದು ಮುಂದೆ? ಅಥವಾ ಇದಕ್ಕೆ ಏನು ಹೊಣೆ, ಯಾರು ಹೊಣೆ? ಪೊಲೀಸರು ಈ ಥರ ಮಾಡಿದ್ರೆ ಯಾರು ಹೊಣೆ? ಹಾಗಾದರೆ ಒಬ್ಬ ಅಮಾಯಕನಿಗೆ ಈ ಥರ ಎಲ್ಲ ಆಗುತ್ತಾ ಎನ್ನುವಂಥ ಜನರಲ್ ಕೂಡ ನಂಬಿಕೆ ಕಡಿಮೆ ಆಗ್ತಾ ಇದೆ. ಪೊಲೀಸ್ ಅಂದ್ರ ಮೇಲೆ ನಂಬಿಕೆ ಇರುತ್ತೆ, ಈಗ ನಂಬಿಕೆ ಫುಲ್ ಡೌನ್ ಆಗ್ತಾ ಇದೆ ಸರ್. ಈಗ ನೋಡಿ, ನಮ್ಮ ಕಾನೂನಲ್ಲಿ ಒಂದು ಪ್ರೊವಿಷನ್ ಇದೆ. ಈಗ ಯಾರು ಸ್ಟೇಷನ್ಗೆ ಬರ್ತಾರೆ, ಒಂದು ಕೇಸ್ ಅವರು ಕೊಟ್ಟಿದ್ರೆ ನಾವು ತಗೋಬೇಕು. ಇದರಲ್ಲಿ ನಾವು ತನಿಖೆ ಮಾಡಿ ಆಮೇಲೆ ನಮ್ಮ ತನಿಖೆ ಪ್ರಕಾರ ಬಹುಶಃ ಅವರು ಕೇಸ್ ಸುಳ್ಳು ಇದ್ದರೆ ನಾವು B ರಿಪೋರ್ಟ್ ನಾವು ಕಳಿಸ್ತೀವಿ. ಅದಕ್ಕೆ ಯಾವುದು ಕೇಸಲ್ಲಿ ಯಾವಾಗಲೂ ನಮ್ಮ ಹತ್ರ 3 ಆಪ್ಷನ್ಸ್ ಇದ್ದಾವೆ: A ರಿಪೋರ್ಟ್, B ರಿಪೋರ್ಟ್, C ರಿಪೋರ್ಟ್. A ರಿಪೋರ್ಟ್ ಅಂದರೆ ಬಹುಶಃ ತನಿಖೆ ನಂತರ ನಮಗೆ ಗೊತ್ತಿದೆ ದ್ಯಾಟ್ ಇಟ್ ಈಸ್ ಅ ಟ್ರೂ ಕೇಸ್, ನಾವು ಚಾರ್ಜ್ ಶೀಟ್ ಮಾಡ್ತೀವಿ, ಕೋರ್ಟ್ಗೆ ಕಳಿಸ್ತೀವಿ, ಮತ್ತು ಆಮೇಲೆ ಕೋರ್ಟ್ ಪ್ರೊಸೀಡಿಂಗ್ಸ್ ಅದು ಎಲ್ಲ ಬಂದು ಬರುತ್ತೆ. ಇಫ್ ದ ಕೇಸ್ ಇಸ್ ಫಾಲ್ಸ್, ನಾವು B ರಿಪೋರ್ಟ್ ನಾವು ಕಳಿಸ್ತೀವಿ, ಇದು ಕೇಸ್ ಸುಳ್ಳು ಇದೆ ಅಂತ. ಮತ್ತು ಇಫ್ ಇಟ್ ಇಸ್ C ರಿಪೋರ್ಟ್, ವಿ ಡೂ ದ C ರಿಪೋರ್ಟ್. ಸೊ ಅದು ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಇಂಡಿಯನ್ ಲಾಸ್, ಇಟ್ ಹ್ಯಾಸ್ ಪ್ರೊವೈಡೆಡ್ ಫಾರ್ ಎವ್ರಿಥಿಂಗ್. ಸೊ ನಮ್ಮಲ್ಲಿ ಅದು ಇದೆ, ದಟ್ ಅದು ಕೇಸ್ ನಿಜ ಇದೆ, ನಾವು A ರಿಪೋರ್ಟ್ ಕೊಡ್ಬೋದು, ಚಾರ್ಜ್ ಶೀಟ್ ಮಾಡ್ತೀವಿ. ಇಫ್ ಇಟ್ ಇಸ್ ಫಾಲ್ಸ್, ನಾವು B ರಿಪೋರ್ಟ್ ನಾವು ಮಾಡ್ತೀವಿ. ಓಕೆ, ಕಾನೂನು ಪ್ರೊಸೆಸ್ಸು ಓಕೆ ಸರ್. ಈಗ ಆ CPIನ ವರ್ಗಾವಣೆ ಮಾಡಿದ್ರಿ, ವರ್ಗಾವಣೆ ಒಂದೇನೇ ಮಾನದಂಡನ? ಅದು ಅವ್ರ ಮೇಲೆ ಏನು ಕ್ರಮ ಇಲ್ವಾ? ಹಾಗಾದರೆ ನಾಳೆ ಬೇರೆ ಬದಿ ಹೋಗ್ಕೊಂಡು ಇದೇ ಥರ ಕೇಸ್ ಹಾಕ್ಕೊಂಡು ಇನ್ಯಾರ್ದೋ ಮಾನಹಾನಿ ಆಗುತ್ತೆ, ಅದಕ್ಕೆ ಯಾರು ಹೊಣೆ ಆಗಿದ್ರೆ ಸರ್? ಎಲ್ಲದಕ್ಕೂ ಪೊಲೀಸ್ ಕಮಿಷನರ್ ಆಗಿ ನೀವು ಸ್ಟ್ಯಾಂಡ್ ತಗೊಳ್ತೀರಾ ಸರ್? ಇದರಲ್ಲಿ ಆಲ್ರೆಡಿ ನಾನು ಇನ್ಸ್ಪೆಕ್ಟರ್ ನಾನು ವರ್ಗಾವಣೆ ನಾನು ಮಾಡಿದ್ದೀನಿ. ಮತ್ತು ಅವ್ರ ಮೇಲೆ ಕೂಡ ಆಲ್ರೆಡಿ ಒಂದು ಚಾರ್ಜ್ ಮೆಮೋ. ಈಗ ವರ್ಗಾವಣೆನ ಸರ್ ಅಮಾನತ್ ಮಾಡ್ತೀರಾ ಸರ್? ಒಂದು ಚಾರ್ಜ್ ಮೆಮೋ ಕೂಡ ನಾನು ಇಶ್ಯೂ ಮಾಡಿದ್ದೀನಿ, ಎನ್ಕ್ವೈರಿ ಕೂಡ ನಾನು ಶುರು ಮಾಡಿದ್ದೀನಿ. ಸೊ ಇದು ಎಲ್ಲ ಮಾಡಿಕೊಂಡು ಎನ್ಕ್ವೈರಿದಲ್ಲಿ ಏನೇನು ರಿಪೋರ್ಟ್ ಬರ್ತಾ ಇದೆ, ಏನಾಗಿದೆ, ಆ ಪ್ರಕಾರ ಮತ್ತೆ ವಿ ವಿಲ್ ಟೇಕ್ ಆ್ಯಕ್ಷನ್.
ಸರ್ ಒಂದು ಕೇಂದ್ರಕ್ಕೆ ಅವರು ಮುಖ್ಯಸ್ಥರಾಗಿರ್ತಾರೆ ಹಾಗೆ ಹಂಗಿರ್ಬೇಕಾದ್ರೆ ಒಂದು ಕೇಸ್ ಹಾಕಿ ಬಿಟ್ಕೊಂಡು ಈ ಥರ ಆದರೆ ಮುಂದೇನು ಸರ್ ಜನರಿಗೆ ಹೆಂಗೆ ನಂಬಿಕೆ ಬರುತ್ತೆ ಒಬ್ಬರು ಅಮಾಯಕರ ಮೇಲೆ ಏಕ್ದಮ್ ಕೇಸ್ ಹಾಕ್ಬಿಡೋದ ಸರ್ ಹಾಗೆ ಆಗ್ತಾ ಹೋದರೆ ಮುಂದೆ ಏನಾಗುತ್ತೆ ಅಂತ ನೀವೀಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಈಗ 13ನೇ IPS ಇದಕ್ಕೆ ಕಮಿಷನರ್ ಆಗಿ ಇಲ್ಲಿ ಬಂದಿದ್ರಿ ಬೆಳಗಾವಿಗೆ ಸಾಕಷ್ಟು ನಿರೀಕ್ಷೆಗಳಿದೆ ನಿಮ್ಮನ್ನು ಅಂದರೆ 40 ವರ್ಷದ ಹಿಂದೆ ಸಾಕಷ್ಟು ಕೇಸ್ಗಳು ಇಂಥದ್ದೆಲ್ಲ ನಡೀತಾ ಇತ್ತು ಈ MES ಪುಂಡ್ರು ಬಂದು ಹಾವಳಿ ಮಾಡೋದು ಮತ್ತೊಂದು ಮಗದೊಂದು ಆದರೆ ಎಲ್ಲ ಒಂದು ಕಡೆ ತಡೆ ಹಿಡಿಯುವಂಥ ಪ್ರಯತ್ನ ಕೂಡ ಆಯಿತು ಏಕ್ದಮ್ ಇದು ಆಗೋಕೆ ಏನು ರೀಸನ್ ಇರ್ಬೋದು ಸರ್ ಮೇಯ್ನ್ ರೀಸನ್ ಏನಿರಬಹುದು ಅದು ನನಗೆ ಗೊತ್ತಿಲ್ಲ ಬಟ್ ಕೇಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅದಕ್ಕೆ ನಾನು ಸ್ಟಾರ್ಟಿಂಗಿಂದ ನಾನು ಹೇಳಿದ್ರೆ ನಿಮಗೆ ನಾನು ಬರೀ ಫ್ಯಾಕ್ಟ್ಸ್ ನಾನು ಮಾತಾಡ್ತೀನಿ ಮರಿಯಾಲ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಈಗ ತನಿಖೆ ಈಗ ನಡೀತಾ ಇದೆ ಮತ್ತು ಸರಿಕೆ ಈಗ ಈ ಥರ ಒಂದು ವಿಡಿಯೋ ಬಂದಿದೆ ಮತ್ತು ಆ ಪ್ರಕಾರ ಮುಂದೆ ನಾವು ಈ ತನಿಖೆದಲ್ಲಿ ನಾವು ತಗೊಳ್ತೀವಿ ಇನ್ನೊಂದು ಸರ್ ಆ್ಯಕ್ಚುಲಿ ಈಗ ಜನರು ಏನು ಮಾತಾಡ್ತಿದ್ರು ಅಂತ ಹೇಳಿದ್ರೆ ಪೊಲೀಸರು ಹಾಕಿದ್ರು 3-4 ದಿವಸದ ನಂತರ ಈ ಪೋಕ್ಸೋ ಕೇಸನ್ನು ವಾಪಸ್ ತಗೊಳ್ತೀರ ಅಂತ ಹೇಳಿ ಆ ಹುಡುಗಿ ಬಂದ್ರೆ ಹೇಳುವ ವಾಪಸ್ ತಗೊಂಡ್ರು ಸತ್ಯ ಅಂಶವನ್ನೇ ಗಮನಿಸದೆ ಕೇಸ್ ಹಾಕ್ಬಿಟ್ರು ಓಕೆ ಫೈನ್ ಆದರೆ ಕೆಲವೊಂದು ಕಡೆ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬಹಿಷ್ಕಾರ ಅಥವಾ ಪ್ರತಿಭಟನೆ ಮತ್ತೊಂದು ಮಗದೊಂದು ಇನ್ನೊಂದು ಇಲ್ಲಿಗೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಬಂದ್ಕೊಂಡು ಇದು ಸುಮ್ಮನೆ ಉದ್ದೇಶಪೂರ್ವಕವಾಗಿ ಕೇಸ್ ಹಾಕಿದ್ದು ಅಂತೆಲ್ಲ ಹೇಳಿದ್ರು ಕೂಡ ಈಗ ವಾಪಸ್ ತಗೊಳ್ಳೋ ಪ್ರಯತ್ನ ಆಯಿತು ಇದು ಒಂಥರ ಶಂಕದಿಂದ ಬಂದರೆ ಮಾತ್ರ ತೀರ್ತನ ಎನ್ನುವಂಥ ಕಲ್ಪನೆ ಕೂಡ ವ್ಯಕ್ತವಾಗ್ತಿದೆ ಸರ್ ನೋಡಿ ಇಂಡಿಯಾದಲ್ಲಿ ಅದು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಸೊ ಪೀಪಲ್ ಕ್ಯಾನ್ ಸೇ ಅವರು ಏನು ಬೇಕಾದರೆ ಅವರು ಮಾತಾಡಬಹುದು ಐ ಕ್ಯಾನಾಟ್ ಕಮೆಂಟ್ ಆನ್ ದ್ಯಾಟ್ ಐ ವಿಲ್ ಗೋ ಬೈ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಆ್ಯಂಡ್ ಬೈ ದ ರೂಲ್ಸ್ ಆಫ್ ಇನ್ವೆಸ್ಟಿಗೇಷನ್ ಸರ್ ಈಗ ಒಂದು ನಿರೀಕ್ಷೆ ಇದೆ ಸರ್ ಇದೆಲ್ಲಕ್ಕೂ ಕೂಡ ಈಗ ಖಡಕ್ಕಾಗಿ ನೀವು ವಾರ್ನ್ ಕೊಟ್ಟು ಇದನ್ನೆಲ್ಲವನ್ನು ಕೂಡ ಈಗ ಬಗ್ಗು ಬಡಿಸ್ತೀರಾ ಸರ್ ಇನ್ನು ಮತ್ತೆ ಇಲ್ಲಿ ಬೆಳಗಾವಿಯಲ್ಲಿ ಇಂಥ ಪ್ರಯತ್ನಗಳು ನೀವಿರೋ ತನಕ ಆಗಲ್ಲ ಅಂತ ಒಂದು ಮಾತು ಕೊಡ್ತೀರಾ ರಿಪಬ್ಲಿಕ್ ಕನ್ನಡ ಮುಖಾಂತರ ಜನತೆಗೆ ಯಾವ ಥರ ಇನ್ನು ಈ ಥರ ಪ್ರಕರಣಗಳು ಪುಂಡಾಟಿಕೆ ಯಾವುದೋ ಬಸ್ ಮೇಲೆ ಬಂದ್ಕೊಂಡು ಮಸಿ ಬಳಿಯೋದು ಅಥವಾ ಕನ್ನಡ ಬೋರ್ಡ್ ಮೇಲೆ ಬಂದ್ಕೊಂಡು ಮಸಿ ಬಳಿಯೋದು ಅಥವಾ ಯಾರಿಗೂ ಕಂಡಕ್ಟರ್ನ ಹಿಡ್ಕೊಂಡು ಅವರಿಗೆ ಕೇಸರಿ ಬಣ್ಣ ಬಡಿಯೋದು ಮತ್ತೊಂದು ಮಗದೊಂದು ಅದು ಯಾವುದು ಬೆಳಗಾವಿಯಲ್ಲಿ ನಡೆಯೋದಿಲ್ಲ ಎನ್ನುವಂಥ ಮಾತು ಕೊಡ್ತೀರಾ ರಿಪಬ್ಲಿಕ್ ಕನ್ನಡ ಮುಖಾಂತರ ಜನತೆಗೆ ಒಂದು ನಾನು ಹೇಳ್ತೀನಿ ಎಲ್ಲರಿಗೆ ನನ್ನ ಕಡೆಯಿಂದ ಒಂದು ವಿನಂತಿ ಇದೆ ಕಾನೂನು ಏನೇನಿದೆ ಅದು ಕಾನೂನು ಅದು ಫಾಲೋ ಮಾಡಬೇಕು ರೂಲ್ಸ್ ಏನೇನಿದೆ ಅದು ರೂಲ್ಸ್ ಫಾಲೋ ಮಾಡಬೇಕು ವಿ ಹ್ಯಾವ್ ಟು ಬಿ ಲಾ ಅಬೈಡಿಂಗ್ ಸಿಟಿಸನ್ಸ್ ಥ್ಯಾಂಕ್ ಯು ಇನ್ನು ಸರ್ ಏನು ಒಂದು ಪ್ರಶ್ನೆ ಸರ್ ಆ್ಯಕ್ಚುಲಿ ಈ ಕೇಸ್ ಹಾಕೋಕೆ ಅಂದರೆ ರಾಜಕಾರಣಿಗಳು ಒತ್ತಡ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ BJP ಅವ್ರು ಹೇಳ್ತಾ ಇದ್ದಾರೆ ಹೌದು ಅದು ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ ನಿಮ್ನೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಗೃಹ ಸಚಿವರು ಆ ಸಂದರ್ಭದಲ್ಲಿ ಏನಾದರೂ ಕೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ನನಗೆ ಯಾರ ಕಡೆಯಿಂದ ಯಾವುದು ಕಾಲ್ ಬಂದಿಲ್ಲ ಆ್ಯಂಡ್ ಐ ಡೋಂಟ್ ಥಿಂಕ್ ಸಿ ಇನ್ ದಿ ಎಂಡ್ ದಿಸ್ ಇಸ್ ಎ ಲೀಗಲ್ ಇಶ್ಯೂ CPI ವಿರುದ್ಧ ಲೀಗಲಿ ಅಂದರೆ CPI ವಿರುದ್ಧ ಕ್ರಮ ಆಗುತ್ತೆ ಒಂದೇ ಇದು ಪ್ರೂವ್ ಆದರೆ ಅಮಾನತ್ ಆಗುತ್ತೆ ಫಸ್ಟ್ ಅದು ಎನ್ಕ್ವೈರಿ ಅದು ಮುಗಲಿ ರಿಪೋರ್ಟ್ ಬರಲಿ ಆ್ಯಂಡ್ ದೆನ್ ವಿ ವಿಲ್ ಸಿ ಓಕೆ ಇವಿಷ್ಟು ಬೆಳಗಾವಿಯ ಪೊಲೀಸ್ ಕಮಿಷನರ್ ಆದಂಥ ಎಡನ್ ಮಾರ್ಟಿನ್ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಿಕೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ